ಇವಾಗ ಸ್ನಾನ ಮಾಡಿ ರೆಡಿಯಾಗಿದ್ದೀನಿ ಗಾಯ್ಸ್. ಸಾರಿ, ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ವ್ಲಾಗ್. ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇರೋದು ನಮ್ಮ ಮನೆ ಪಾರ್ಕಿಂಗಿಂದ. ಸ್ವಲ್ಪ ಹೊರಗಡೆ ಹೋಗಬೇಕು, ಕೆಲಸ ಇದೆ. ಇದು ನನ್ನ ಗಾಡಿದು ಅಂತ ಹೇಳಿದ್ನಲ್ಲ, ಅಲ್ಲಿಗೆ ಹೋಗ್ಬೇಕು. ಸ್ವಲ್ಪ ನೋಡ್ಕೊಂಬರ್ಬೇಕು ಏನೇನಾಗಿದೆ ಪರಿಸ್ಥಿತಿ ಅಂದ್ಬಿಟ್ಟು. ಆಮೇಲೆ ಇವತ್ತು ಇನ್ನೂ ವೀಡಿಯೋ ಅಪ್ಲೋಡ್ ಮಾಡಿಲ್ಲ, ವೀಡಿಯೋ ಎಡಿಟ್ ಮಾಡಬೇಕು. ತುಂಬ ಕೆಲಸ ಇದೆ ಗೈಸ್. ನೋಡಿ, ರಿವರ್ಸಲ್ಲಿ ಹಾಕಿ ನಿಲ್ಲಿಸ್ತಾರೆ. ರಿವರ್ಸಲ್ಲಿ ಏನು ಮಾಡೋದು? ಏನೋ ಗಾಡಿ ಸೌಂಡ್ ಬರ್ತಾ ಇರಾಗಿದ್ದಲ್ಲ ಇಲ್ಲ. ಇವಾಗ ಹೋಗಿ ಏನಾಗುತ್ತೆ ನೋಡಿಬಿಟ್ಟು ಇವಾಗ ನಮ್ಮ ಅಣ್ಣನ ಪಿಕಪ್ ಮಾಡಬೇಕು. ಡ್ಯಾಶ್ ಬೋರ್ಡ್ ಏನು ನಮ್ಮ ಅಪ್ಪ ಹಿಂಗೆ ಒಡ್ ಅಂತ ಯೂಸ್ ಮಾಡ್ತಾರೆ. ಡ್ಯಾಶ್ ಬೋರ್ಡ್ ಇದು ಹೊತ್ತು ಡ್ಯಾಶ್ ಬೋರ್ಡ್ ಅಂತೀನಿ. ಇವಾಗ ನಮ್ಮ ಅಣ್ಣನ ಪಿಕ್ ಮಾಡಿ ನಮ್ಮ ಅಣ್ಣನ ಕರ್ಕೊಂಡೋಗಿ ಅಲ್ಲಿಂದ ಗಾಡಿ ಹತ್ರ ಹೋಗಿ ದೊಡ್ಡಬಳ್ಳಾಪುರ್ಗೆ. ಆಮೇಲೆ ಮುಂದೆ ಏನಾಗುತ್ತೆ ಕೆಲಸ ನೋಡೋಣ, ಬನ್ನಿ ಹೋಗೋಣ. ಎಲ್ಲ ಕೂದಿದೆ, ಬನ್ನಿ ಹೋಗೋಣ, ಬನ್ನಿ. ಇವಾಗ ಇಲ್ಲಿ ಹೋಟೆಲ್ ಬಂದಿ ಗೈಸ್. ಏನಿಲ್ಲ, ಎರಡು ಪುಷ್ಕ ಟೂ ಎಷ್ಟು ನೋಡಿ ನೀವೇ, ಎರಡು ಸೈಜ 221 ಅಂತ ಎರಡು ಪುಷ್ಕ. ನಾನು ಬಿರಿಯಾನಿ ಕೊಡ್ತಾನೆ, ಪುಷ್ಕ ಕೊಡ್ತಾನೆ ಅಂತ ಶಾಕ್ ಆಗ್ಬಿಟ್ಟೆ ಗೈಸ್. ನೋಡಿ ಹೋಟೆಲಿದೆ. ನಮ್ಮ ಡ್ರೈವರ್ಗಳು ಪಾಪ ಊಟ ಅಂದರು, ಅಂದರೆ ಹೊಟ್ಟೆ ಸೈದೆ ಊಟ ತಗೊಂಡ್ಬಂದು ನನಗೆ ಬರ್ತಾ ಅಂದರು. ಬಂದೆ ನೋಡಿ, ದೊಡ್ಡಬಳ್ಳಾಪುರಲ್ಲಿ ಅಂತ ಹೈದರಾಬಾದ್ ಮಂಡಿ ತಿಕ್ಕ ಓಡಿಸ್ಕೊಳ್ಳೋ ಥರ ಆಗ್ಬಿಟ್ಟಿದೆ. ಹಿಂಗೆ ಏನಾರು 50 ರೂಪಾಯಿ ತೊಗೊಂಡ್ರೆ ಅಷ್ಟೇ. ಅಯ್ಯೋ ಗಾಯ್ಸ್, ಫುಲ್ ಟೆನ್ಷನಲ್ಲಿದ್ದೀನಿ. ಬಿತ್ತಿ ಇವಾಗ 1.5 ಲಕ್ಷ ಟ್ಯಾಕ್ಸ್ ನನಗೆ ನಮ್ಮ ಡ್ರೈವರ್ ಮಾಡ್ರೆ ಇವಾಗ ಎಫೆಕ್ಟಿಂದ ಅನುಭವಿಸ್ತಾ ಇದ್ದೀನಿ. ಹೋಗ್ಬಿಟ್ಟು ಗಾಡಿ ಪೇಪರ್ ಮೇಲೆ ಸೈನ್ ಮಾಡ್ಬಿಟ್ಟು ಬಂದಾರೆ. ಇವಾಗ ಆಲೆ ಗಾಡಿ ಬಿಟ್ಟು ಓಡೋಕೆ ಅವನಿಗೆ ಏನು ಮಾಡೋಣ ಇಂಥವ್ರಿಗೆ. ಬೇಜಾರಾಗ್ತೈತೆ ಗಾಯ್ಸ್. ಯಪ್ಪ, ಎಷ್ಟು ಬೇಜಾರಾಗ್ತೈತೆ ಅಂದರೆ ಇಷ್ಟು ದಿನ ಕಷ್ಟಪಟ್ಟು ದುಡ್ದಿದ್ದೆಲ್ಲ ಕಟ್ಟಬೇಕಲ್ಲಪ್ಪ ಅನಿಸ್ತೈತೆ. ನೆನೆಸ್ಕೊಂಡ್ರೆ ಐ ಕ್ಯಾನಾಟ್ ಎಕ್ಸ್ಪ್ಲೇನ್ ದಿಸ್ ಹೌ ಐ ಫೀಲ್ ಅಂತ. ಅಷ್ಟು ಕೋಪ ಬರ್ತೈತೆ ಡ್ರೈವರ್ ಮೇಲೆ, ಬೇಜಾರಾಗ್ತೈತೆ. ಆದರೆ ಡ್ರೈವರ್ ನನಗೋಸ್ಕರ ದುಡ್ಡು ಕೊಟ್ಟವ್ರೆ, ಏನು ಮಾಡೋದು, ಬೈಯೋಕ್ಕಾಗಲ್ಲ, ಬಿಡೋಕ್ಕಾಗಲ್ಲ. ಹೆವಿ ಬೇಜಾರಾಗ್ತೈತೆ ಗಾಯ್ಸ್. ಜೊತೆಗೆ ಹುಷಾರಿಲ್ಲ, ಎಲ್ಲ ಒಂದೇ ಸತಿ ಹೆಂಗೆ ಅನಿಸ್ತೈತೆ ಅಂದರೆ ತಿರ್ಗಾ 0 ಸ್ಟಾರ್ಟ್ ಮಾಡಬೇಕಲ್ಲ ಅನಿಸ್ತೈತೆ. ತುಂಬ ಹೆವಿ ಬೇಜಾರಾಗ್ತೈತೆ ನನಗೆ. ಹೆವಿ ಅಂದರೆ ಹೆವಿ, ಕಂಟ್ರೋಲ್ ಆಗ್ತಾಯಿಲ್ಲ. ಫುಲ್ ಟೆನ್ಷನ್. ಇಷ್ಟು ಟೆನ್ಷನ್ ನನ್ನ ಲೈಫಲ್ಲೇ ಬಂದಿಲ್ಲ ಗೈಸ್. ಈ ಲೆವೆಲ್ ಟೆನ್ಷನ್. ಒಂದು 150ಇಂದ 200 ಫೋನ್ ಮಾಡಿದ್ದೀನಿ, ಒಂದು 15 ಜನಕ್ಕೆ ಮಾತಾಡಿದ್ದೀನಿ. ಇನ್ನೂ ಆಗ್ತಾಯಿಲ್ಲ. ಅದು ವಾರಂಟಿ ಕ್ಲೇಮ್ ಮಾಡೋಕ್ಕೆ ಆಗಲ್ಲ ಅಂತವ್ರೆ. ಕಂಪನ್ಸೇಷನ್ ಸಿಗುತ್ತೆ ಅಂದವ್ರೆ. ಲಾಸ್ಟ್ ಹೋಪ್, ಒಂದು ರೇಂಜಿಗೆ ಕಾಂಪನ್ಸೇಷನ್ ಆದರೂ ಸಿಕ್ಕರೆ ಖುಷಿ. ಇಲ್ಲ ಅಂದರೆ ಆ ದುಡ್ಡಲ್ಲಿ ಏನೋ ಆಸೆ ಇಟ್ಕೊಂಡಿದ್ದೆ. ಅಮ್ಮ ಆಸೆ ಇಟ್ಕೊಂಡಾಗೆಲ್ಲ ತಿಕ್ಕ ಹೊಡೆದಂಗೆ ಆಗ್ಬಿಟ್ಟಿದೆ. ಏನು ಮಾಡೋದು, ಇವ್ರು ಬೇರೆ ಬರ್ತಾವೆ. ಆಸೆ ಇಟ್ಕೊಂಡಾಗೆಲ್ಲ ಏನಾದರೂ ಒಂದಾಗುತ್ತೆ. ಅದಕ್ಕೆ ಎಕ್ಸ್ಪೆಕ್ಟೇಷನ್ಸ್ ಏನದೇ ಬೇಡ ಅನಿಸ್ಬಿಟ್ಟೈತೆ ಗೈಸ್. ಯಪ್ಪ, ಕಣ್ಣಲ್ಲಿ ನೀರು ಬರ್ತೈತೆ. ಆ ರೇಂಜಿಗೆ ಬೇಜಾರಾಗ್ತೈತೆ. ಫಸ್ಟ್ ಟೈಮ್ ಲೈಫಲ್ಲಿ ಏನೋ ಒಂದು ಮಾಡಬೇಕು ಅಂತ ಹೋಗಿದ್ದೆ. ಗಾಡಿ ರೆಡಿ ಆಗೋವರೆಗೂ ನನ್ನ ಬೋರ್ಡ್ ಸರಿಯಾಗಲ್ಲ. ಏನು ಮಾಡೋದು ಗೊತ್ತಾಗ್ತಾಯಿಲ್ಲ. ಸುಮ್ಮನೆ ಆಕಾಶ ನೋಡ್ಕೊಂಡು ಇದ್ಬಿಡೋಣ ಅನಿಸ್ತೈತೆ. ಸರಿ ಮಾಡಿಸೋಣ, ಏನೋ ಒಂದು ಮಾಡೋಣ. ಹೆವಿ ಬೇಜಾರಾಗ್ತಿದೆ ಗೈಸ್. ಹೆವಿ ಅಂದರೆ ಹೆವಿ. ನನ್ನ ಹತ್ರ ಒಂದು 3 ಗಾಡಿ ಇದ್ದಿದ್ದರೆ ಏನು ಅನ್ನಿಸ್ತಾ ಇರಲಿಲ್ಲ. ಆರಾಮಾಗಿ ಬಿಡುವತ್ತಾಗೆ ಅಂದ್ಕೊಂಡು ಇರ್ಬೋದಾಗಿತ್ತು. ಆದರೆ ಇದ್ದಿದ್ದೇ ಒಂದು ಗಾಡಿ. ಆ ಒಂದು ಗಾಡಿಲೇ ಈ ಥರ ಆಗೋಯ್ತಲ್ಲ ಅಂತ ಬೇಜಾರಾಗ್ತೈತೆ. ಆದರೂ ನಿಲ್ಲಿಸಲ್ಲ. ವಾಪಸ್ಸು ಎಷ್ಟಾಗುತ್ತೆ ಖರ್ಚಾಗಲಿ, ಇಷ್ಟು ತಗೋಬೇಕು ಅಂದ್ಕೊಂಡಿದ್ದೀನಿ, ತಗೊಂಡೇ ತಿರ್ತೀನಿ. ಮುಗಿಸ್ತೀನಿ, ಅಲ್ಲೇ ಖತಮ್ ಮಾಡ್ತೀನಿ ಇವತ್ತು. ಬಿಡೋಲ್ಲ. ಕಾಂಪನ್ಸೇಷನ್ ಎಷ್ಟಾಗುತ್ತೆ ಅಷ್ಟಾಗಲಿ ಅಂತ ಹೋಗಿ ಮಾಡೋಣ. ಅಷ್ಟಾದಮೇಲೆ ರೆಡಿ ಮಾಡಿಸಿ ಗಾಡಿ ಹಚ್ಚಿ
ರೆಡಿ ಮಾಡಿಸಿ ತಿರ್ಗಾ ಹೆಂಗಾರು ದುಡಿಬೇಕು ವಾಪಸ್ ಅಷ್ಟೊಂದು ದುಡ್ದು ತಿರ್ಗಾ 3 ತಿಂಗಳು ಹಿಂದಕ್ಕೆ ಹೋಗ್ಬೇಕು ನಾನು ದುಡಿಯೋದ್ರಲ್ಲಿ. ದುಡ್ದು ಏನಾದ್ರು ಒಂದು ಮಾಡಬೇಕು. ಆ್ಯಂಡ್ ಯೂಟ್ಯೂಬಲ್ಲಿ ಸಕ್ಸಸ್ ಅನಿಸ್ತಾ ಇದೆ ನನಗೆ. ಬಿಕಾಸ್ ನೈಟ್ ವ್ಲಾಗ್ ಒಂದು 200 ವ್ಯೂಸ್ ಅಂತೂ ಆಗ್ತಾಯಿದೆ. ಹತ್ರ 200 ಇದೆ, 180 170 ಆಗೈತೆ. ಆವಾಗಲೇ ನೋಡಿದಾಗ 170 ಆಗಿತ್ತು. ಅದು ಹಂಗೆ ರೀಚ್ ಆಗ್ತೈತೆ. ಯೂಟ್ಯೂಬು ಸಪೋರ್ಟ್ ಮಾಡ್ತೈತೆ. ಐ ಹೋಪ್ ನಾನು ಯಾವತ್ತೂ ಕನ್ಸಿಸ್ಟೆನ್ಸಿ ಬಿಡೋಲ್ಲ ಗೈಸ್. ಏನು ತಲೆ ಮೇಲೆ ತಲೆ ಬಿದ್ದಿರೋ ಫೋನ್ ಹಾಳಾಗಿದ್ದಾಗೂ ನಾನು ಬಿಟ್ಟಿಲ್ಲ. ವೀಡಿಯೋ ಅಪ್ಲೋಡ್ ಮಾಡಿದ್ದೀನಿ. 365 ಡೇಸ್ ಸ್ಟ್ರೀಕ್ ಕಂಪ್ಲೀಟ್ ಮಾಡೇ ಮಾಡ್ತೀನಿ. ನೆಕ್ಸ್ಟ್ ಸೆಪ್ಟೆಂಬರ್ ಅಲ್ಲ, ನಾನು ಬಂದಿದ್ದು ಡಿಸೆಂಬರ್ 4th ಬಂದೇ ಬರ್ತೀನಿ ವಾಪಸ್ಸು. ಬಿಡಲ್ಲ. ಇವಾಗ ಒಂದು 20 ದಿವಸ ಆಗಿದೆ ಕಂಪ್ಲೀಟ್ ಮಾಡಿದ್ದೀನಿ. ನೆಕ್ಸ್ಟು ಹಾಗೆ ಕಂಪ್ಲೀಟ್ ಮಾಡ್ತೀನಿ. ಆ್ಯಂಡ್ ಇವತ್ತು ಆಲ್ರೆಡಿ ಟೈಮು 4 ಗಂಟೆ ಆಗಿದೆ. ಅದು ಚರ್ಚೆ ಮಾಡಿ 4 ಗಂಟೆ ಅಲ್ಲ, ಇಟ್ಸ್ ಆಲ್ರೆಡಿ ಬಿನ್ ಎಷ್ಟಾಗಿದೆ? ಫಕ್ ಆಲ್ರೆಡಿ 5:30 ಆಗಿದೆ ಗೈಸ್. 5:30 ಆಗಿದೆ. ಬರೀ ಫಿಲಾಸಫಿನೇ ಆಯ್ತು ನನ್ನ ಮಗನ 2 ದಿವಸ ಅಂತ. ಬಟ್ ನಿಮ್ಗೆ ಅರ್ಥ ಆಗೋಲ್ಲ ಎಷ್ಟು ಟೆನ್ಷನ್ನಾಗಿದ್ದೀನಿ ಅಂತ. ಯಾರು ಈ ಟೆನ್ಷನ್ಗೆ ಇಡ್ತಾರೆ ಅವ್ರಿಗೆ ಗೊತ್ತಾಗುತ್ತೆ. ದುಡ್ದಿದ್ದೆಲ್ಲ ಹೊಟ್ಟೆ ಕಟ್ಟಬೇಕು ಅಂತ ಅನಿಸುತ್ತೆ ಗೊತ್ತಾ. ಅವಾಗ ಆಗೋ ಬೇಜಾರೇ ಬೇರೆ ಬೇಜಾರು ಗೈಸ್. ಇನ್ನೊಂದು ಸತಿ ನಾನು ಆ ಟ್ರಕ್ ಬಗ್ಗೆ ವೀಡಿಯೋದಲ್ಲಾಗಲಿ ಮತ್ತೊಂದರಲ್ಲಾಗಲಿ ಎಲ್ಲೂ ಮಾತಾಡಲ್ಲ. ಇದೇ ನಾನು ಲಾಸ್ಟ್ ವೀಡಿಯೋ. ಆ ಟ್ರಕ್ ಬಗ್ಗೆ ನಾನು ಏನು ಕೆಲಸ ಮಾಡ್ತಾಯಿದ್ದೀನಿ ಅನ್ನೋದು ಯಾರು ಇದಕ್ಕೆ ಅನಿಸುತ್ತೆ ಎಲ್ಲರೂ ಕಾನ್ಫಿಡೆನ್ಷಿಯಲಾಗಿ ಇಡೋದು. ಇವಾಗ ಅರ್ಥ ಆಗ್ತೈತೆ ನಜಾರ್ ಅಂದರೆ ಏನೋ, ಇದಂದರೆ ಏನು ಅಂತ. ಬಟ್ ಫೈನ್ ನೋಡಿ ಭಾರಿ ಒಳ್ಳೆ ಹೊಡಿತಿ ಹೊಡಿತೈತೆ ಇದೆ. ಹೊಡಿತೈತೆ ನೋಡಿ. ಫೋಕಸ್ ಅಂದರೆ ಇದೆ. ಅಯ್ಯೋ ಅದೇ ಹೊಡಿತಾ ಇರೋದು. ಎನಿ ಕಾಸ್ಟ್ ಬಿಡಲ್ಲ ಗೈಸ್. ವಾಪಸ್ ಸಂಪಾದನೆ ಮಾಡ್ತೀನಿ. ಐ ವಿಲ್ ಕಮ್ ಬ್ಯಾಕ್. ಬಿಡಲ್ಲ. ಕಮ್ ಬ್ಯಾಕ್ದು ಹಾಕ್ತೀನಿ ನೋಡಿ ವ್ಲಾಗ್. ನಾನು ಗಾಡಿ ಬರೋದು ದಿವಸದ್ದು ಕಮ್ ಬ್ಯಾಕ್ ಅಂತ ತಮ್ಮನೇಲಿ ಹಾಕ್ತೀನಿ ಅಷ್ಟೇ. ಅದು ಬಿಟ್ಬಿಟ್ಟು ಇನ್ನೇನು ಹಾಕಲ್ಲ. ಆ್ಯಂಡ್ ಸಂಪಾದನೆ ಮಾಡಬೇಕು. ಆ್ಯಂಡ್ ಇಷ್ಟೆಲ್ಲ ಇರೋದು ಸಾಕಾಗಲ್ಲ, ಇನ್ನೂ ಏನಾದರೂ ಮಾಡಬೇಕು. ಡ್ರೀಮ್ ಬಿಗ್ ಅಷ್ಟೇ. ಇನ್ನು ಡ್ರೀಮ್ ಫಾಕಿಂಗ್ ಬಿಗ್. ಚಂದ್ರಕ್ಕೆ ಗುರಿ ಇಟ್ಟರೆ ಅಕ್ಕಪಕ್ಕನಾರ ಹೋಗಿ ಬೆಳೀತೆ ಸಾಕು ಅಷ್ಟೇ. ನಮ್ಮ ಯಶೋರು ಹೇಳೋ ಥರ ಹಂಗೆ ಮಾಡೋಣ ಬನ್ನಿ. ಸದ್ಯಕ್ಕೆ ಇವತ್ತಿನ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ನನ್ನ ಬೇಜಾರು ಅದು ಇದು ನಿಮ್ಮ ಮನಸ್ಸಿಗೆ ಅನಿಸಿದರೆ ನಿಜವಾಗ್ಲೂ ಹೇಳ್ತಾಯಿದ್ದೀನಿ. ಐ ಸ್ವೇರ್ ಫೇಕ್ ಅಂತೂ ಇಲ್ಲ, ನಿಜ. ನಾನು ಅನುಭವಿಸ್ತಾ ಇರೋದು ನಾನು ಹೇಳ್ತಾಯಿದ್ದೀನಿ. ಡೈಲಿ ನನ್ನ ಲೈಫಲ್ಲಿ ಏನು ನಡೀತಾಯಿದೆ ಅದನ್ನು ಮಾಡಬೇಕು ಅಂತ ಡೈಲಿ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೆ ನಾನು. ಸೊ ಅದು ನಮ್ಮನ್ನು ಸ್ವಲ್ಪ ಜನ ನೋಡಲಿ, ಯಾರ್ಯಾರೋ ಬೆಳೆಸ್ತಾರಂತೆ, ನಮ್ಮನ್ನ ಬೆಳೆಸಲಿ. ಕಷ್ಟದಲ್ಲಿದ್ದೀವಿ, ನೋಡೋಣ ಏನಾಗುತ್ತೆ, ಲೈಫ್ ಚೇಂಜ್ ಆದರೆ ಆಗಲಿ ಅಂತ ನಾನು ಸ್ಟಾರ್ಟ್ ಮಾಡಿದ್ದೀನಿ ಗೈಸ್. ಆ್ಯಂಡ್ ನನ್ನ ಈ ವ್ಲಾಗ್ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಗೈಸ್. ಸಿ ಯು ಇನ್ ದ ನೆಕ್ಸ್ಟ್ ವ್ಲಾಗ್. ಅಂದರೆ ನಾಳೆ ಮುಂದಿನ ವ್ಲಾಗಲ್ಲಿ ಸಿಗೋಣ. ಅಲ್ಲಿವರೆಗೂ ಬಾಯ್ ಗೈಸ್. ಟಾಟಾ. खत्म. बाय बाय, टाटा, गुड बाय, गया.